ಇನ್ನು ಪೋಕ್ಸೋ ದೂರಿನ ಅನ್ವಯ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಹಾಗಾಗಿ ಈಗ ಅವರನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ ಅವ್ರಿಗೋಸ್ಕರ ದೆಹಲಿಯಲ್ಲಿ. ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಸಂಕಷ್ಟ. BSY ವಿರುದ್ಧ ಜಾಮೀನು ರಹಿತ ವಾರೆಂಟ್ ಈಗಾಗಲೇ ಜಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ದೆಹಲಿಗೆ ಆಗಮಿಸಿದೆ CID ತಂಡ. ಯಡಿಯೂರಪ್ಪನವರಿಗೋಸ್ಕರ ದೆಹಲಿಯಲ್ಲಿ ಯಡಿಯೂರಪ್ಪನವರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಅದರಲ್ಲೂ ಕೂಡ ಅವರ ಪುತ್ರ BY ರಾಘವೇಂದ್ರ ಅವರ ನಿವಾಸ ಮತ್ತು ಪ್ರಮುಖ ಹೋಟೆಲ್ಗಳಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಎಲ್ಲಾದರೂ ಅವರು ಉಳ್ಕೊಂಡಿದ್ರೆ ಅವರನ್ನ ಬಂಧಿಸಿ ಕರೆತರೋದಕ್ಕೆ ಅಂತ CID ತಂಡ ಈಗಾಗಲೇ ದೆಹಲಿಯಲ್ಲೇ ಬೀಡು ಬಿಟ್ಟಿದೆ. ಗೊತ್ತಿಲ್ಲ ಯಡಿಯೂರಪ್ಪನವರು ದೆಹಲಿಯಲ್ಲಿದ್ದಾರಾ ಬೇರೆ ಕಡೆ ಇದ್ದಾರಾ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಯಡಿಯೂರಪ್ಪನವರು ದೆಹಲಿಯಲ್ಲೇ ಇದ್ದಾರಾ ಅಥವಾ ಇಲ್ವಾ? ಎಲ್ಲೆಲ್ಲಿ ಸರ್ಚಿಂಗ್ ಮಾಡಿದ್ದಾರೆ CID ಅವರು? ಅರವಿಂದ್, ಈಗ CID ಪೊಲೀಸರು ದೆಹಲಿ ಮತ್ತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹುಡುಕಾಟವನ್ನು ಆರಂಭಿಸಿರುವಂತದ್ದು. ಮುಖ್ಯವಾಗಿ ಸಂಸದ BY ರಾಘವೇಂದ್ರ ಅವರ ನಿವಾಸವನ್ನು ಕೂಡ ಸುತ್ತಮುತ್ತ ಪರಿಶೀಲಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪ ಅವರು ಬಂದ್ರೆ ಸಹಜವಾಗಿ ಅವರ ಪುತ್ರ BY ರಾಘವೇಂದ್ರ ಅವರ ನಿವಾಸದಲ್ಲಿ ಉಳ್ಕೊಳ್ಳುವಂತದ್ದು. ಹೀಗಾಗಿ ಇಲ್ಲೇನಾದ್ರೂ ಇರ್ಬೋದಾ ಅನ್ನುವಂತ ತಪಾಸಣೆಯನ್ನ ಕೂಡ ಮಾಡಿದ್ದಾರೆ. ಇದ್ರ ಜೊತೆಗೆ ದೆಹಲಿಯಲ್ಲಿರುವಂತಹ ಪ್ರಮುಖ ಹೋಟೆಲ್ಗಳಲ್ಲೂ ಕೂಡ ಅಲ್ಲಿರುವಂತ ಗೆಸ್ಟ್ ಲಿಸ್ಟ್ ಗಳನ್ನ ಕೂಡ ಪರಿಶೀಲಿಸುವಂತ ಕೆಲಸವನ್ನ CID ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಯಾಕಂದ್ರೆ ಜಾಮೀನು ರಹಿತ ವಾರೆಂಟ್ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಸದ್ಯಕ್ಕೆ ಕರ್ನಾಟಕದಲ್ಲೂ ಕೂಡ ಇಲ್ಲ. ಹೀಗಾಗಿ ದೆಹಲಿಯಲ್ಲಿ ಇರಬಹುದಾ ಅನ್ನುವಂತ ಅನುಮಾನಗಳ ಮೇಲೆ ಈಗ ಒಂದು ತಂಡ ದೆಹಲಿಯಲ್ಲೂ ಕೂಡ ಅವ್ರನ್ನ ಹುಡುಕಾಟ ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಯಡಿಯೂರಪ್ಪ ಅವರು ಸದ್ಯಕ್ಕೆ ರಾಜಸ್ಥಾನ ಅಥವಾ ಮಧ್ಯಪ್ರದೇಶದಲ್ಲಿ ಇರಬಹುದು ಅನ್ನುವಂತ ಮಾಹಿತಿಗಳು ಕೂಡ ಬರ್ತಿದಾವೆ. ಆದಾಗ್ಯೂ ಕೂಡ ದೆಹಲಿಯಲ್ಲಿ ಅವ್ರನ್ನ ಹುಡುಕಾಡುವಂತ ಕೆಲಸಗಳು ಕೂಡ ಮುಂದುವರೆದಿದ್ದಾವೆ. ಮುಂದಿನ ಹಂತದಲ್ಲಿ ಏನಾದ್ರೂ ರಾಜಸ್ಥಾನ ಅಥವಾ ಮಧ್ಯಪ್ರದೇಶದಲ್ಲೂ ಕೂಡ ಹೋಗಿ ಹುಡುಕಾಡುವಂತ ಪ್ರಯತ್ನ ಏನಾದ್ರೂ ಅಧಿಕಾರಿಗಳು ಮಾಡ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವಂತ ಪ್ರಶ್ನೆ. ಆದಾಗ್ಯೂ ಕೂಡ ಈಗ ಸದ್ಯಕ್ಕೆ ದೆಹಲಿಯಲ್ಲಿ ಅವ್ರನ್ನ ಹುಡುಕಾಡುವಂತ ಕೆಲಸಗಳು ಮುಂದುವರೆದಿದ್ದಾವೆ. ಶಬೀರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೋಸ್ಕರ. ಅವ್ರ ಕೆಲಸ CID ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಜಾಮೀನು ರಹಿತ ಬಂಧನ ವಾರೆಂಟ್ ಈಗ ಜಾರಿಯಾಗಿರೋದ್ರಿಂದ ಯಡಿಯೂರಪ್ಪನವರನ್ನ ದೆಹಲಿಯಿಂದಲೇ ಬಂಧಿಸಿ ಕರೆತರಬೇಕು ಅನ್ನುವಂತಹ ಲೆಕ್ಕಾಚಾರ CID ಅಧಿಕಾರಿಗಳದ್ದು.